ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ಇಷ್ಟೇ ಅಲ್ದಿರ ಒಂದು ಗೋಲ್ಡ್ ರಿವ್ಯೂ ವ್ಲಾಗ್ ಸಹ ಆಗುತ್ತೆ. ಅಂದರೆ ರೀಸೆಂಟಾಗಿ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸ್ನ. ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ, ಆಯಿತಾ? ಸೊ ಇವತ್ತು ಆಚೆ ರಂಗೋಲಿ ಎಲ್ಲ ಬಿಡಿಸಿ ಬರಬೇಕಾದ್ರೆ ನಮ್ಮದು ಆಚೆ ಒಂದು ಸ್ವಲ್ಪ ಪ್ಲೇಸಲ್ಲಿ ಅದೇ ಒಂದು ಶಂಕು ಪುಷ್ಪ ಗಿಡ ಬೆಳ್ಕೊಂಡಿದೆ. ಅಂದರೆ ಮುಂಚೆ ಹಾಕಿದ್ದೆ, ಆಮೇಲೆ ರೋಡ್ಸ್ ಎಲ್ಲ ಮಾಡಿಸ್ಬೇಕಾದ್ರೆ ಅದೆಲ್ಲ ಹೋಗಿತ್ತು, ಇವಾಗ ಅದೇ ಬೆಳೆದಿದೆ. ಸೊ ಇವತ್ತು 2 ಹೂವು ಸಹ ಬಿಟ್ಟಿತ್ತು. ಸೊ ಈ ಒಂದು ಶಂಕು ಪುಷ್ಪ ಹೂವಿಂದ ಬ್ಲೂ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತುಂಬ ಕಡೆ ಇವಾಗ ಟ್ರೆಂಡಲ್ಲಿ ಸಹ ಇದೆ. ಅಮೆಝಾನಲ್ಲೆಲ್ಲ ಅವೈಲಬಲ್ ಇದೆ. ಬ್ಲೂ ಟೀ ಅಂತ ನೀವು ಸರ್ಚ್ ಮಾಡಿದ್ರೆ ಇದು ಡ್ರೈ ಫ್ಲವರ್ಸು ಸಿಗುತ್ತೆ. ಸೊ ನಮ್ಮ ಮನೇಲಿ ಹೆಂಗೂ ನ್ಯಾಚುರಲ್ಲಾಗೇ ಇದೆಯಲ್ವಾ, ಡ್ರೈ ಹಾಕಿ ಯೂಸ್ ಮಾಡೋದು ಅಂತ ಈ ಥರ ಕುದಿಸಿ ಹರ್ಬಲ್ ಟೀ ಮಾಡಿ ಬ್ಲೂ ಟೀ ಅಂತ ಕರೀತಾರೆ ಇದನ್ನು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ನಿಮ್ಮ ಮನೇಲಿ ಏನಾದರೂ ಈ ಥರ ಶಂಕು ಪುಷ್ಪ ಇದ್ದರೆ ಒಂದ್ಸಲ ಈ ಬ್ಲೂ ಟೀ ಮಾಡಿ ಕುಡೀರಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಂದರೆ ಸ್ಕಿನ್ಗಾಗಲಿ, ಹೇರ್ಗಾಗಲಿ, ಬ್ರೈನ್ಗಾಗಲಿ, ಈ ಥರ ವೆಯ್ಟ್ ಲಾಸ್ಗೆ ಪ್ರತಿಯೊಂದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ರೆಗ್ಯುಲರಾಗಿ ನಾನು ವಾರ್ಮ್ ವಾಟರ್ ತೊಗೊಳ್ತೀನಿ ಅರ್ಲಿ ಮಾರ್ನಿಂಗ್ ಹೊಟ್ಟೆಲಿ. ಬಟ್ ಇವತ್ತಿಂದ ಅಟ್ಲೀಸ್ಟ್ ಈ ಒಂದು ಬ್ಲೂ ಟೀ ಸ್ಟಾರ್ಟ್ ಮಾಡೋಣ ಅಂತ. ಮನೆ ಹತ್ರನೇ ಹೆಂಗೂ ಸಿಗ್ತಾ ಇದೆ ಅಲ್ವಾ ಹೂವು. ಸೊ ಆ ಒಂದು ರೀಸನಿಂದ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಹತ್ರ ಎಲ್ಲ ಕೆಲಸ ಜಾಸ್ತಿ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಸ್ವಲ್ಪ ಸಿಂಪಲ್ ಮಾಡಿಬಿಡೋಣ ಅಂತ ಆಚೆ ಎಲ್ಲ ಕ್ಲೀನ್ ಮಾಡಿ ಬಂದು ರಂಗೋಲಿ ಎಲ್ಲ ಹಾಕೋಷ್ಟರಲ್ಲಿ ಲೇಟ್ ಆಗೋಯಿತು. ಸೊ ಕ್ವಿಕ್ಕಾಗಿ ಆಗೋವಂಥದ್ದು ಏನು ಹೇಳಿ, ಚಿತ್ರಾನ್ನ ಎಲ್ಲ ಪುಳಿಯೋಗರೆ ಅಲ್ವಾ. ಸೊ ಇವತ್ತು ನಾನು ಹುಳಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಪುಳಿಯೋಗರೆ ಪ್ಯಾಕೆಟೇ ಯೂಸ್ ಮಾಡ್ತೀನಿ, ಬಟ್ ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಇಂಥದನ್ನೆಲ್ಲ ಆ್ಯಡ್ ಮಾಡ್ತೀನಿ. ರೆಗ್ಯುಲರ್ ಪುಳಿಯೋಗರೆ ಥರ ಪ್ಲೇನ್ ಇರೋಲ್ಲ. ಕೆಲವೊಂದು ಸಲ ಅಂತೂ ಲೈಫು ತುಂಬಾ ಬ್ಯುಸಿಯಾಗಿರುತ್ತೆ. ಅಂದರೆ ಮನೆ ಕೆಲಸ ಇರುತ್ತೆ, ಮಕ್ಕಳನ್ನ ನೋಡ್ಕೋಬೇಕು, ಆಫೀಸ್ ಕೆಲಸ ಇರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಈ ಥರ ಎಲ್ಲ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾಗ ಸಡನ್ನಾಗಿ ನಮ್ಗೆ ಏನು ಅನಿಸುತ್ತೆ, ನಮ್ಗೆ ಎನರ್ಜಿನೇ ಇಲ್ಲ, ಯಾಕೋ ಏನು ಮಾಡೋದಕ್ಕೂ ಮನಸ್ಸೇ ಇಲ್ಲ, ಮೋಟಿವೇಶನ್ ಅನ್ನೋದೇ ಇಲ್ಲ ಅಂತ ಅನಿಸೋದಂತೂ ಕಾಮನ್ನು. ಪ್ರತಿಯೊಬ್ಬರಿಗೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗೇ ಇರುತ್ತೆ. ಇವತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟಿಪ್ ಏನು ಅಂದರೆ, ನಿಮ್ಮ ಒಂದು ಡೈಲಿ ರೂಟೀನ್ನ ಎಂಜಾಯ್ ಮಾಡಿ. ಸೊ ಎಲ್ಲ ಕೆಲಸನೂ ಒಂಥರ ಆಬ್ಲಿಗೇಷನ್ ಥರ ನೋಡಿದ್ರೆ ಏನಾಗುತ್ತೆ ಅಂದರೆ ಬೋರ್ ಆಗುತ್ತೆ. ಸೊ ಇವಾಗ ನೀವೇನೋ ಒಂದು ಕುಕ್ಕಿಂಗ್ ಮಾಡ್ತಾ ಇರ್ತೀರಾ, ಅಂಥ ಟೈಮಲ್ಲಿ ಒಂದು ಒಳ್ಳೆ ಸಾಂಗ್ ಕೇಳಿ, ಇಲ್ಲ ನೀವೇನೋ ಒಂದು ಕ್ಲೀನಿಂಗ್ ಮಾಡ್ತಾ ಇರ್ತೀರಾ, ಅದು ನಿಮ್ಮ ಬಾಡಿಗೆ ಅದು ಮೂವ್ಮೆಂಟ್ ಆಗ್ತದೆ, ಎಕ್ಸಸೈಸ್ ಥರ ಆಗುತ್ತೆ ಅನ್ನೋ ಥರ ಭಾವಿಸಿ. ಸೊ ಈ ಥರ ಚಿಕ್ಕ ಚಿಕ್ಕ ಮೂಮೆಂಟ್ನೂ ನೀವು ಎಂಜಾಯ್ ಮಾಡ್ಕೊಂಡು ಮಾಡೋದ್ರಿಂದ ಎಲ್ಲೂ ಒಂದು ಕಡೆ ನಿಮಗೆ ಪ್ರೆಷರ್ ಅನಿಸಲ್ಲ. ಈ ಥರ ಸ್ಮಾಲ್ ಮೊಮೆಂಟ್ಸ್ ಎಂಜಾಯ್ ಮಾಡೋದ್ರಿಂದ ನಿಮಗೆ ರೂಟೀನ್ ಸಹ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಈ ಒಂದು ಟಿಪ್ನ ಫಾಲೋ ಮಾಡಿ. ಮತ್ತು ಇನ್ನೊಂದು ಟಿಪ್ ಏನಂದರೆ, ಮೋಟಿವೇಶನ್ ಬರೋವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನನಗೆ ಮೂಡ್ ಬಂದಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ರೇ ಎನರ್ಜಿ ಬರುತ್ತೆ. ಸೊ ಯಾವುದೇ ಒಂದು ಕೆಲಸ, ಕುಕ್ಕಿಂಗ್ ಆಗಲಿ, ಕ್ಲೀನಿಂಗ್ ಆಗಲಿ, ಇಲ್ಲಾಂದರೆ ವರ್ಕೌಟ್ ಆಗಲಿ, ಯಾವುದೇ ಒಂದು ಸಲ ಒಂದು 5 ಮಿನಿಟ್ಸ್ ಸ್ಟಾರ್ಟ್ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ನಮಗೆ ಅದು ಕಂಪ್ಲೀಟ್ ಮಾಡುವಂಥ ಒಂದು ಎನರ್ಜಿ ಬಂದುಬಿಡುತ್ತೆ. ಸೊ ನೀವು ಸ್ಟಾರ್ಟ್ ಮಾಡಿದ್ರೆ ಸಾಕು, ಕಂಟಿನ್ಯೂ ಮಾಡೋದಂತೂ ತುಂಬಾ ಈಸಿ ಅನಿಸುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ, ಆದಷ್ಟು ಬೇರೆಯವ್ರ ಲೈಫ್ ಸ್ಟೈಲ್ನ ನಮ್ಮ ಲೈಫ್ ಸ್ಟೈಲ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬಿಡಬೇಕಾಗುತ್ತೆ. ಸೊ ಯೂಶ್ವಲಿ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ನೋಡಿದಾಗ ಬೇರೆಯವ್ರ ಲೈಫ್ ತುಂಬ ಪರ್ಫೆಕ್ಟ್ ಅಂತ ಅನಿಸೋದು ಸಹಜ. ಬಟ್ ಅವರ ಒಂದು ಜರ್ನಿನೇ ಬೇರೆ ಇರುತ್ತೆ, ನಮ್ಮದೇ ಬೇರೆ ಇರುತ್ತೆ. ಸೊ ಆದಷ್ಟು ನಾವು ನಮ್ಮ ಒಂದು ಎಫರ್ಟ್ಸ್ ಏನಿರುತ್ತಲ್ಲ ಡೈಲಿ, ಮತ್ತು ಏನು ಪ್ರೋಗ್ರೆಸ್ ಆಗ್ತಾ ಇರುತ್ತಲ್ಲ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಚಿಕ್ಕ ಚಿಕ್ಕ ಒಂದು ವಿನ್ಸ್ನೂ ನಾವು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಒಂದು ಬ್ಯುಸಿ ಲೈಫಲ್ಲೂ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರುತ್ತೆ.
ಮತ್ತು ಇನ್ನೊಂದು ಮೇಯ್ನ್ ಥಿಂಗ್ ಏನು ಅಂದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಜಾಸ್ತಿ ಕೇರ್ ತೊಗೋಬೇಕಾಗುತ್ತೆ. ಸೊ ಈ ಒಂದು ಬ್ಯುಸಿ ಡೇಸಲ್ಲಿ ಏನಿರುತ್ತೆ ಅಂದರೆ ನಮ್ಮ ಬಗ್ಗೆ ನಾವು ಕಾಳಜಿ ತೋರಿಸೋದು ಲಾಸ್ಟ್ ಪ್ರಿಯಾರಿಟಿ ಆಗುತ್ತೆ. ಯೂಶ್ವಲಿ ಪ್ರತಿಯೊಬ್ಬ ಗೃಹಿಣಿಯರಿಗೂ ಇದು ಫೇಸ್ ಮಾಡೇ ಇರ್ತೀರ. ಸೊ ಇಂಥ ಟೈಮಲ್ಲಿ ಸಹ ಒಳ್ಳೆ ಫುಡ್ಡು ಮತ್ತು ಒಳ್ಳೆಯ ಒಂದು ರೆಸ್ಟ್ ತೊಗೋಬೇಕು. ನಮ್ಮ ಒಂದು ಬಾಡಿ ಮತ್ತು ಮೈಂಡ್ ಯಾವಾಗ ರೆಸ್ಟ್ ತೊಗೊಳುತ್ತೆ, ಪೀಸ್ಫುಲ್ಲಾಗಿರುತ್ತೆ ನೋಡಿ, ಆವಾಗ ಆಟೋಮೆಟಿಕ್ಕಾಗಿ ಆ ಒಂದು ದಿನ ಚೆನ್ನಾಗೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟು. ಸೊ ಯೂಶ್ವಲಿ ನಾವು ಒಂದು ತಪ್ಪು ಮಾಡೋದಂದರೆ ನಮ್ಮ ಹೆಲ್ತನ್ನ ಲಾಸ್ಟ್ ಪ್ರಿಯಾರಿಟಿ ತೊಗೊಳ್ಳೋದು. ಅದನ್ನು ಮಾಡಬೇಡಿ, ಆದಷ್ಟು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಅಂತಲೇ ಹೇಳ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಟಯರ್ಡ್ ಆದಾಗ ಒಂದು ಸ್ವಲ್ಪ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಯಾಕಿದೆಲ್ಲ ನಾನು ಮಾಡಬೇಕು ಅಂತ. ಸೊ ಯೂಶ್ವಲಿ ಈ ಥರ ಮೈಂಡಿಗೆ ಬಂದಾಗ ನಮಗೇನೋ ಒಂದು ಸ್ಟ್ರಾಂಗ್ ರೀಸನ್ ಇರಲೇಬೇಕಾಗುತ್ತೆ. ಸೊ ಅದಿದ್ರೇ ನಮ್ಗೆ ಅದೊಂದು ಮತ್ತೆ ಏನಕ್ಕೆ ಮಾಡ್ತಿದ್ದೀವಿ ಅಂತ ಮತ್ತೆ ಅರಿವಾಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಎಷ್ಟೋ ಸಲ ಹಂಗೆ ಅನಿಸುತ್ತೆ, ಬ್ಯುಸಿ ಟೈಮ್ಸಲ್ಲಿ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಾನು ಟಯರ್ಡ್ ಆಗ್ತೀನಿ. ಮತ್ತು ನನಗೂ ಅನಿಸುತ್ತೆ ಯಾಕಪ್ಪ ಇದನ್ನೆಲ್ಲ ನಾನು ಮಾಡಬೇಕು ಅಂತ. ಬಟ್ ರೀಸನ್ನ ನೆನೆಸ್ಕೊಂಡಾಗ ಆಟೋಮೆಟಿಕ್ಕಾಗಿ ನನಗೆ ಎನರ್ಜಿ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಂದೇನೋ ಒಂದು ಡ್ರೀಮ್ ಇರುತ್ತೆ, ಅದನ್ನು ಅಚೀವ್ ಮಾಡಬೇಕು, ಫ್ಯಾಮ್ಲಿ ಇರುತ್ತೆ, ಅದಿಲ್ಲ ಪರ್ಸ್ನಲ್ ಗ್ರೋತ್ ಇರುತ್ತೆ. ಇದನ್ನೆಲ್ಲ ನಾನು ಫುಲ್ಫಿಲ್ ಮಾಡಬೇಕಂದ್ರೆ ಆ ಡೇಯಲ್ಲಿ ಅದಷ್ಟೂ ನಾನು ಮಾಡಲೇಬೇಕಾಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಯಾವಾಗ ರೀಸನ್ ಅನ್ನೋದೊಂದು ಇರುತ್ತೆ, ಆ ರೀಸನಿಂದನೇ ನಮಗೆ ಆ ಒಂದು ಎನರ್ಜಿ ಅನ್ನೋದು ಸಿಕ್ಬಿಡುತ್ತೆ. ಸೊ ಯಾವೇ ಒಂದು ವ್ಯಕ್ತಿ ಆಗಲಿ ಬ್ಯುಸಿ ಡೇಸಲ್ಲಿ ಒಂದು ಮೋಟಿವೇಶನ್ ತೊಗೋಬೇಕಾದ್ರೆ ಸೊ ನಮ್ಮದೇ ಆದಂಥ ಒಂದು ಗೋಲ್ಸ್ ಇರಬೇಕು, ನಮ್ಮದೇ ಆದಂಥ ಒಂದು ಡ್ರೀಮ್ಸ್ ಇರಬೇಕು. ಅದನ್ನು ಅಚೀವ್ ಮಾಡಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರೆ ಅದು ಎಷ್ಟೇ ಬ್ಯುಸಿ ಲೈಫ್ ಆಗಿರಲಿ, ಎಷ್ಟೇ ಕಷ್ಟ ಆಗಿದ್ರೆ ಆಟೋಮೆಟಿಕ್ಕಾಗಿ ನಾವು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಕಮಿಟ್ಮೆಂಟ್ಸೇ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. ಇವಾಗ ಏನೋ ಒಂದು EMI ಕಟ್ಟಬೇಕು, ಇವಾಗ ಈ ಮಂತ್ ನನಗೆ ಸ್ಯಾಲ್ರಿ ಬಂದ್ರೇ ಅದು ಮಾಡೋಕ್ಕಾಗುತ್ತೆ ಅಂದಾಗ ನಮ್ಮ ಕೈಯಲ್ಲಿ ಆ ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾವು ಆ ಒಂದು ಕಮಿಟ್ಮೆಂಟಿಂದಾದರೂ ಮುಗಿಸ್ಕೊಳ್ತೀವಿ. ಸೊ ಅದೇ ಥರನೇ ಒಂದು ಗೋಲ್ ಆರ್ ಒಂದು ಡ್ರೀಮ್ ಇದ್ದಾಗ ನಮಗೆ ಎಷ್ಟೇ ಲೈಫು ಕಷ್ಟ ಅನಿಸಿದ್ರೂ, ಬ್ಯುಸಿ ಅನಿಸಿದ್ರೂ ಅದನ್ನು ರೀಚ್ ಮಾಡಬೇಕು ಅಂತ ಎನರ್ಜಿ ತೊಗೊಳ್ತೀವಿ ಮತ್ತು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಕೊನೆಗೆ ಏನು ಹೇಳ್ತೀನಿ ಅಂದರೆ, ಬ್ಯುಸಿ ಲೈಫ್ ಎಲ್ಲರಿಗೂ ಇರುತ್ತೆ, ಆದರೆ ಪರ್ಫೆಕ್ಟ್ ಡೇ ಪ್ರತಿಯೊಂದು ದಿನವೂ ಆಗಿರಲ್ಲ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಮೈಂಡ್ ಸೆಟ್ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೆಕ್ಸ್ಟು ಆನ್ಲೈನ್ ಗೋಲ್ಡ್ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಲೋ ಎವ್ರಿವನ್. ಸೊ ಇವತ್ತು ನಾನು ಉತ್ತಮ್ ಜ್ಯುವೆಲರ್ಸಿಂದ ಆನ್ಲೈನ್ ಫಸ್ಟ್ ಟೈಮ್ ಶಾಪಿಂಗ್ ಮಾಡಿದ್ದೀನಿ. ಅಂದರೆ 1 ಗ್ರಾಮಲ್ಲಿ ಒಂದು ಚೋಕರ್ ತರಿಸಿದ್ದೀನಿ. 1 ಗ್ರಾಮಲ್ಲಿ ಉಂಗುರ ಸಹ ಬರಲ್ಲ ಅಂಥದ್ದು ಚೋಕರ್ ತರಿಸಿದ್ದೀನಿ. ಸೊ ಈ ಒಂದು ಚೋಕರ್ ಬಂದು ಲೈಕ್ ಪರ್ಲ್ಸ್ ಚೋಕರ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ಸೊ ನೋಡಿ, ಇದು ಪರ್ಲ್ ಚೋಕರು ಈ ಥರ ಇದೆ ಪರ್ಲ್ಸ್. ಆ್ಯಕ್ಚುಲಿ ಫ್ರೆಂಡ್ ಮನೆಗೆ ಡೆಲಿವರಿ ಕೊಟ್ಟಿದ್ದೆ, ಬಟ್ ಅವರು ಫ್ರೆಂಡ್ ಇವತ್ತು ತಂದುಕೊಟ್ರು ನನಗೆ. ಸೊ ತಂದುಕೊಟ್ಟಿರೋದ್ರಿಂದ ಇವತ್ತೇ ನಿಮಗೆ ವ್ಲಾಗಲ್ಲಿ ತೋರಿಸೋಣ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದ್ರದ್ದು ಪ್ರೈಸು ವೇರ್ ಮಾಡಿದ್ರೆ ಹೆಂಗೆ ಎಲ್ಲ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದು ಮಾಡ್ಬೋದು ಅಂತ. ಬಟ್ ಎಷ್ಟು ಬ್ಯೂಟಿಫುಲ್ ಪೀಸ್ ನೋಡಿ. ಜಸ್ಟ್ 1 ಗ್ರಾಮ್, 1 ಗ್ರಾಮು ಇಲ್ಲ, 0.94 ಗ್ರಾಮ್ಸ್ ಏನೋ ಇದೆ ಅಷ್ಟೇ. ಬಟ್ ಸಚ್ ಎ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಆಮೇಲೆ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯೂಶ್ವಲಿ ನಾನು ಪ್ರತಿ ಸಲ ಗೋಲ್ಡ್ ಶಾಪಿಂಗ್ ಅಂದ್ರೂ ನಾನು ಆಫ್ಲೈನೇ ಮಾಡ್ತಾಯಿದ್ದೆ. ಅಂದರೆ ಯಾವತ್ತೂ ಆನ್ಲೈನ್ ಅಂತ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದು ಟ್ರಸ್ಟ್ ವರ್ತಿನ ಏನೋ ನಮಗೆ ಗೊತ್ತಿರಲ್ಲ. ಬಟ್ ಇತ್ತೀಚೆಗೆ ಒಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಉತ್ತಮ್ ಜ್ಯುವೆಲರ್ಸ್ ಅನ್ನೋ ಒಂದು ಪೇಜಲ್ಲಿ ಈ ಒಂದು ಚೋಕರ್ ಬಗ್ಗೆ ಹಾಕಿದ್ರು ಒಂದು ರೀಲು. ಸೊ ಸಮ್ಹೌ ನನಗೆ ಅದು ತುಂಬಾ ಇಷ್ಟ ಆಯಿತು, ಆ ಡಿಸೈನ್ಸ್ ಅವ್ರು ಹಾಕಿದ್ದು. ಮತ್ತು ಈ ಥರ ಲೈಟ್ ವೆಯ್ಟ್ ಚೋಕರ್ಸ್ ಇವಾಗ ತುಂಬ ಟ್ರೆಂಡಲ್ಲಿದೆ. ಬಟ್ ನಾನು ತುಂಬ ವೆಬ್ಸೈಟ್ಸಲ್ಲಿ ಕಂಪೇರ್ ಮಾಡ್ತಾಯಿದ್ದೆ ಪ್ರೈಸಸ್ಸು. ಆನ್ಲೈನ್ ಗೋಲ್ಡ್ ಶಾಪಿಂಗಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಪ್ರೈಸಸ್ ಆಫ್ಲೈನ್ ಶಾಪ್ಸ್ಗಿಂತ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಆದಷ್ಟು ಅದಕ್ಕೆ ನಾನು ಶಾಪ್ಸ್ಗೆ ಹೋಗಿ ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ಈ ಸಲ ಏನಾಯ್ತು ಅಂದರೆ ಅವ್ರಿಗೆ ಕೊಟೇಶನ್ ಕಳಿಸಿದ್ರು, ನಾನು ಅವ್ರಿಗೆ ಒಂದು DM ಮಾಡಿದಾಗ ಆವಾಗ ನನಗೆ ಪ್ರೈಸ್ ಯಾಕೋ ಒಂದು ಸ್ವಲ್ಪ ಚಾಲೆಂಜಿಂಗಾಗಿ ರೀಸನಬಲ್ ಅನ್ನಿಸ್ತು. ಸೊ ಅದರಿಂದ ಓಕೆ ಟ್ರೈ ಮಾಡೋಣ ಅಂತ ಈ ಒಂದು ಚೋಕರ್ನ ತರಿಸಿದ್ದೀನಿ. ಬಟ್ ಟ್ರಸ್ಟ್ ಮೀ, ಒಂದು ಬಂದಿರೋ ಅಂಥ ಒಂದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಆ ಪರ್ಲ್ಸ್ದು ಆ ಒಂದು ಶೈನ್ ಇದೆಯಲ್ವಾ, ತುಂಬಾ ಹೈ ಕ್ವಾಲಿಟಿ ಪರ್ಲ್ಸ್ ಹಾಕಿದ್ದಾರೆ. ಮತ್ತು ಪರ್ಲ್ಸ್ ಚಾರ್ಜಸ್ ಅವ್ರು ಏನು ಆ್ಯಡ್ ಮಾಡಿದ್ದಾರಲ್ಲ ಅದು ತುಂಬ ರೀಸನಬಲ್ ಆಗಿ
ಆ್ಯಡ್ ಮಾಡಿದ್ದಾರೆ. ಬೇರೆ ಆನ್ಲೈನ್ ವೆಬ್ಸೈಟ್ಸಲ್ಲೆಲ್ಲ ಪರ್ಲ್ ಚಾರ್ಜಸ್ 6000 ಆ ರೀತಿ ಎಲ್ಲ ಆ್ಯಡ್ ಮಾಡಿದರು. ಬಟ್ ಇಲ್ಲಿ ಜಸ್ಟ್ 1500ಗೆ ಇದು ಫುಲ್ ಪರ್ಲ್ಸು ಮತ್ತು ಸ್ಟೋನ್ ಚಾರ್ಜಸ್ ಆ್ಯಡ್ ಮಾಡಿದ್ದಾರೆ. ಸಮೌ ನನಗೆ ರೀಸನಬಲ್ ಅನ್ನಿಸ್ತು. ಮತ್ತು ನನ್ನ ಹತ್ರ ಈ ಥರ ಒಂದು ಪರ್ಲ್ಸ್ದು ಸ್ಟಡ್ಸ್ ಇತ್ತಲ್ಲ, ಇದಕ್ಕೆ ಈ ಒಂದು ಕೆಳಗಡೆ ಹ್ಯಾಂಗಿಂಗ್ಸ್ ನೆಕ್ಲೆಸ್ಗೆ ಇರೋದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಒಂದು ಸೆಟ್ ಥರ ಮಾಡ್ಕೊಂಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಗ್ರೀನ್ ಕಲರ್ ಸ್ಟಡ್ಡು ಇದೆ, ಅದಕ್ಕೂ ಹಾಕ್ಬೋದು. ಸೊ ಇವಾಗ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಈ ಒಂದು ಪರ್ಲ್ ಚೋಕರ್ ಅಂತ. ಸೊ ಯೂಶ್ವಲಿ 1 ಗ್ರಾಮ್ ಗೋಲ್ಡಲ್ಲಿ ನಮಗೆ ಒಂದು ಫಿಂಗರ್ ರಿಂಗ್ ಸಹ ಬರಲ್ಲ. ಅಂಥದ್ರಲ್ಲಿ ಒಂದು ಚೋಕರ್ ಆರ್ ನೆಕ್ಲೆಸ್ ಬರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡಬೇಕು ಅಂತ ನನಗನ್ನಿಸ್ತು. ಎಸ್ಪೆಷಲಿ ನೀವೇನಾದರೂ ಗಿಫ್ಟಿಂಗ್ ಪರ್ಪಸ್ಗೆ ಏನಾದರೂ ಲೈಟ್ ವೇಟಲ್ಲಿ ನೋಡ್ತಾ ಇದ್ದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಇವಾಗ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಅಂತ. ಸೊ ಈ ಥರ ಕತ್ತಿಗೆ ಆನೂ ಹಾಕ್ಕೋಬೋದು, ಇಲ್ಲಾಂದರೆ ಒಂಚೂರು ಕೆಳಕ್ಕೂ ಹಾಕ್ಕೋಬೋದು. ತುಂಬ ಎಲೆಗೆಂಟ್ ಲುಕ್ ಅಂತೂ ಇದೆ. ಸೊ ಇದರಲ್ಲಿ ತುಂಬ ಕಲರ್ ಆಪ್ಷನ್ ಸಹ ಇತ್ತು. ಅಂದರೆ ರೆಡ್ ಕಲರ್ ಇತ್ತು, ಪಿಂಕ್ ಕಲರ್ ಇತ್ತು, ಬ್ಲೂ ಕಲರ್ ಇತ್ತು. ಈ ಥರ ವೆರೈಟೀಸ್ ಆಫ್ ಕಲರ್ಸ್ ಪೆಂಡೆಂಟ್ ಕಲರ್ಸ್ ಇತ್ತು. ಸೊ ಆ್ಯಕ್ಚುಲಿ ನಾನು ರೆಡ್ ಇಷ್ಟಪಟ್ಟೆ, ಬಟ್ ಅದು ಸೋಲ್ಡ್ ಔಟ್ ಆಗೋಗಿತ್ತು. ಅದಕ್ಕೆ ಎಮರಾಲ್ಡ್ ತೊಗೊಂಡಿದ್ದೀನಿ. ರೂಬಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಇನ್ನೊಂದು ಸೆಟ್ ಅದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಚೆನ್ನಾಗಿ ಬಂದರೆ ಇನ್ನೊಂದು ಸೆಟ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ಇದು ಇಷ್ಟ ಆಯಿತು. ಸೊ ಆದಷ್ಟು ಬೇಗ ರೂಬಿ ಸೆಟ್ ಒಂದು ತೊಗೊಳ್ಳೋಣ ಅಂತ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ತುಂಬ ಎಲೆಗೆಂಟ್ ಲುಕ್ ಕೊಡುತ್ತೆ. ನೀವು ಸ್ಯಾರೀಸ್ ಮೇಲೆ ಆಗಲಿ, ಕುರ್ತಾ ಸೆಟ್ಸ್ ಮೇಲೆ ಆಗಲಿ ಯಾವುದ್ರ ಜೊತೆ ಆದರೂ ನೀವು ಪೇರಪ್ ಮಾಡಿ ಹಾಕ್ಬೋದು. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ. ಸೊ ಜಸ್ಟ್ ನಾನು ಹಿಂಗೆ ರ್ಯಾಂಡಮ್ ಆಗಿ ಸರ್ಚ್ ಮಾಡಬೇಕಾದ್ರೆ ಆ ಒಂದು ರೀಲ್ಸ್ ಮುಖಾಂತರ ಆ ಒಂದು ಶಾಪ್ ಇದ್ದಾಗಿ ಇದು ತೊಗೊಂಡಿರೋವಂಥ ಒಂದು ಪ್ರಾಡಕ್ಟು. ಫಸ್ಟು ಆನ್ಲೈನ್ ಶಾಪಿಂಗ್, ಗೋಲ್ಡ್ ಶಾಪಿಂಗ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಪ್ರೈಸು ಎಷ್ಟು ರೀಸನಬಲ್ ಪ್ರೈಸ್ ಹಾಕಿದ್ದಾರೆ ಅಂತ. ಮೇಕಿಂಗ್ ಚಾರ್ಜಸ್ 800, ಸ್ಟೋನ್ ಚಾರ್ಜಸ್ ಜಸ್ಟ್ 1500. ಸೊ ಸೇಮ್ ನನ್ನ ಪರ್ಲ್ಸ್ನ ಔಟ್ಸೈಡ್ ನಾನು ಕೇಳಿದಾಗ ಮಿನಿಮಮ್ 2000 to 3000 ಹೇಳಿದ್ರು. ಸೊ ನನಗಂತೂ ಇದು ವರ್ತ್ ಅಂತಲೇ ಅನಿಸ್ತು ಈ ಒಂದು ಗೋಲ್ಡ್ ಪೀಸು. ಸೊ ನೀವೇನಾದರೂ 1 ಗ್ರಾಮಲ್ಲಿ ಏನಪ್ಪ ತೊಗೋಬೋದು ಅಂತ ಥಿಂಕ್ ಮಾಡ್ತಾಯಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಏನಾದರೂ ನಿಮ್ಮ ಒಂದು ಗಿಫ್ಟಿಂಗ್ ಪರ್ಪಸ್ಸಾಗಿ ಇದೊಂದು ಬೆಸ್ಟ್ ಆಪ್ಷನ್ ನೋಡಿ, ಆರಾಮಾಗಿ ತೊಗೋಬೋದು. ಸೊ ನಾನು 17,085 ರುಪೀಸ್ ಪೇ ಮಾಡಿದ್ದೀನಿ ಈ ಒಂದು ಇದಕ್ಕೆ. ಮತ್ತು ಬ್ಯಾಂಗ್ಳೂರ್ ಅಂದರೆ ಅವರು ಫ್ರೀ ಡೆಲಿವರಿ ಕೊಡ್ತೀವಿ ಅಂದರು. ಕೋಲಾರ ಅಂದರೆ 500 ರುಪೀಸ್ ಎಕ್ಸ್ಟ್ರಾ ಅಂದರು. ಸೊ ನನ್ನ ಫ್ರೆಂಡ್ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಮ್ಮ ಮನೆಗೆ ಡೆಲಿವರಿ ಮಾಡ್ಕೊಂಡು ನಾನು ಕೋಲಾರಕ್ಕೆ ಬರ್ತಾಯಿದ್ದೀನಿ, ಅವಾಗ ತರ್ತೀನಿ ಅಂದು. ಸೊ ನನ್ನ ಫ್ರೆಂಡ್ ಮನೆಗೆ ಅಡ್ರೆಸ್ಗೆ ಅದು ಡೆಲಿವರಿ ಮಾಡಿಸ್ಕೊಂಡೆ. ಸೊ ತುಂಬಾ ಕಸ್ಟಮರ್ ಸರ್ವಿಸ್ ಸಹ ತುಂಬ ಚೆನ್ನಾಗಿದೆ ಅವರು ಉತ್ತಮ್ ಜ್ಯುವೆಲರ್ಸ್ ಅವರು. ಯಾವಾಗ ಪಿಂಗ್ ಮಾಡಿದ್ರೂ, ವಾಟ್ಸಪ್ ಮಾಡಿದ್ರೂ ಅವರು ರಿಪ್ಲೈ ಮತ್ತು ಎಲ್ಲ ಡೌಟ್ಸ್ನ ನೀಟಾಗಿ ಕ್ಲಿಯರ್ ಮಾಡಿದ್ರು. ಅದೊಂದು ನನಗೆ ಇಷ್ಟ ಆಯಿತು. ಸೊ ಫೈನಲಿ ಈ ಒಂದು ಗೋಲ್ಡ್ ಚೋಕರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.